ಮಾಸ್ಟರ್ ಬರ್ತಾ ಇದಾರೆ ನೋಡಿ, ಒಂದು ಹಾಯ್ ಹೇಳಿಸ್ತೀನಿ. 9 ದಿನ 9 ಫಂಕ್ಷನ್ ಮಾಡ್ಬೇಕು, 9 ಹಳ್ಳಿಗೆ ಹೋಗಿ ಮಾಡ್ಬೇಕು. 3-4 ದಿನ ಬಹಳ ಕಷ್ಟ ಆಯ್ತು ಗೈಸ್. ನಮ್ ಟೀಮ್ ನೇಮ್ ಬಹಳ ಜನ ಕೇಳ್ತಾ ಇದ್ರಿ, ಡ್ಯಾನ್ಸ್ ಕ್ಲಾಸ್ ಓಪನ್ ಆಗಿಲ್ವಾ ಡೈಲಾಗ್ ಕೊಡ್ತೀನಿ ಕೇಳ್ರಿ. ಮಾಸ್ಟರ್ ಹತ್ರ ನಾವ್ ಎಷ್ಟು ವರ್ಷ ಆಗ್ತಿದ್ದು ಶಿವರಾಜ್ ಅವರು ಅಡ್ಮಿಷನ್ ಮಾಡಿಸಿದ್ದಾರೆ. ಇವರೇ ಚೇತನ್ ಅಣ್ಣ ಅಂತ, ಭರತನಾಟ್ಯಂ ಡ್ಯಾನ್ಸರು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ಹೊಸ ವ್ಲಾಗ್ ಎಲ್ರಿಗೂ ಬ್ಯೂಟಿಫುಲ್ ಸುಸ್ವಾಗತ. ಆಲ್ರೆಡಿ ತಮ್ಮನೇ ನೋಡಿದಾರ. ಇವತ್ತು ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಚೇತನಣ್ಣ ಅಂತ ಇದ್ದಾರೆ, ಅವರು ಭರತನಾಟ್ಯಂ ಡ್ಯಾನ್ಸರು. ಅವರು ಇವತ್ತು ನೃತ್ಯ ಪ್ರದರ್ಶನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಸತೀಶ್ ಮಾಸ್ಟರ್ಗೆ ಮತ್ತೆ ನಮಗೆ ಎಲ್ಲ ಇನ್ವೈಟ್ ಮಾಡಿದ್ರು. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನಾವು ಸಿಗ್ತಾ ಇರೋದು, ನಾವು ಮತ್ತೆ ನಮ್ಮ ಮಾಸ್ಟರ್ ಎಲ್ಲ ಆಫ್ಟರ್ ಲಾಂಗ್ ಟೈಮ್ ಸಿಗ್ತಾ ಇರೋದು. ಸೊ ಬನ್ನಿ, ಎಲ್ಲಿ ಇದೆ ಫಂಕ್ಷನ್, ಏನು ಎಂತ ಅಂತ ಹೋಗ್ತಾನೆ ಹೇಳ್ತೀನಿ. ಲೆಟ್ಸ್ ಗೋ ಗೈಸ್. ನಾವು ಇವಾಗ ತಾನೇ ಇಲ್ಲಿ ಫಂಕ್ಷನ್ ಇದೆ ಅಲ್ಲ, ಅಲ್ಲಿಗೆ ಬಂದಿದ್ದೀವಿ. ಪ್ಲೇಸ್ ಎಲ್ಲಿ ಅಂದರೆ ನಮ್ಮ ಕಾಲೇಜ್ ಆಡಿಟೋರಿಯಂ ಮೇಲೆ ಗೈಸ್ ಇರೋದು ಫಂಕ್ಷನ್. ಅದಕ್ಕೆ ಬಂದಿದ್ದೀವಿ. ನಮ್ಮ ಮಾಸ್ಟ್ರು ಮತ್ತು ಶಿವರಾಜು ಅವರೆಲ್ಲ ಒಳಗೆ ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಲೇಟಾಗಿ ಬಂದ್ವಿ, ನಾನು ಮತ್ತು ಅರ್ಜುನ್ರು ಇಲ್ಲಿದ್ದಾರೆ ನೋಡಿ. ಹಾಯ್ ಬ್ರೋ, ಬಂದಿದ್ದೀವಿ. ನೋಡೋಣ ಫಂಕ್ಷನ್ ಏನಾಗುತ್ತೆ ಏನು ಅಂತ ಅಂದು ಎಲ್ಲ ತೋರಿಸ್ತೀನಿ. ಬನ್ನಿ, ನಮ್ಮ ಮಾಸ್ಟರ್ ತೋರಿಸ್ತೀನಿ. ಆಫ್ಟರ್ ಲಾಂಗ್ ಟೈಮ್, ಭಾಳ ದಿನ ಆಗಿತ್ತು ಗೈಸ್ ನಾವು ಎಲ್ಲ ಮೀಟಾಗಿ. ಬನ್ನಿ, ಇವಾಗ ಸ್ಟಾರ್ಟ್ ಆಲ್ರೆಡಿ ಆಗ್ಬಿಟ್ಟಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ ಗೈಸ್, ಅವ್ರಿಬ್ರಲ್ಲಿ ಏನ್ ಮಾಡ್ತಾ ಇದಾರೆ. ಏಯ್ ಫಂಕ್ಷನ್ ನೋಡ್ರ, ಫಂಕ್ಷನ್ ನೋಡ್ರ. ಫಂಕ್ಷನ್ ನೋಡಿ ಇವ್ರೇನೋ ಮಾಡ್ತಾ ಇದಾರೆ. ಫಂಕ್ಷನ್ ನೋಡ್ರಪ್ಪ, ನೀವು ಫೋನ್ ನೋಡ್ಕೊಂತ ಕುತ್ಕೊಂಡಿರಲ್ಲ. ವೆರಿ ಗುಡ್ ಎಪಿಸೋಡ್. ನಮ್ಮ ಮಾಸ್ಟರ್ ಮಾತಾಡ್ತಿದ್ದಾರೆ ನೋಡಿ, ಇಲ್ಲಿ ಮಾಸ್ಟರ್ ಮಾತಾಡ್ತಿದ್ದಾರೆ. ಬನ್ನಿ ವಿಡಿಯೋ ಮಾಡ್ಕೊಂಡ್ ಬರೋಣ ಬನ್ನಿ. ಗೈಸ್, ನಾವು ಒಂದು 5 ನಿಮಿಷ ಹೊರಗಡೆ ಬಂದಿದ್ದೀವಿ. ಫಂಕ್ಷನ್ ಏನು ನಡೀತಾ ಇದೆ, ರೆಸ್ಟಿಂಗ್ ಅಂತಂದು ಹೊರಗಡೆ ಬಂದಿದ್ದೀವಿ. ನೋಡಿ, ನಮ್ಮ ಜೊತೆ ಶಿವರಾಜ್ ಅವರು ಇದ್ದಾರೆ. ಹಾಯ್. ನಮ್ಮ ಜೊತೆ ಮತ್ತೆ ಅರ್ಜುನ್ ಬ್ರೋ ಇದ್ದಾರೆ. ನಮ್ಮ ಮಾಸ್ಟ್ರು ಎಲ್ಲ ಅವರು ಆಡಿಟೋರಿಯಂ ಒಳಗಡೆನೇ ಇದ್ದಾರೆ. ಒಂದು 5 ನಿಮಿಷ ರೆಸ್ಟಿಂಗ್ ಅಂತ ಬಂದಿದ್ದೀವಿ. ಇನ್ವಿಟೇಷನ್ ಕಾರ್ಡ್ ನೋಡಿ ತೋರಿಸ್ತೀನಿ. ಇದೆ, ಇವರೇ ಚೇತನ್ ಅಣ್ಣ ಅಂತ, ಭರತನಾಟ್ಯಂ ಡ್ಯಾನ್ಸರು. ಇದು ಕಾರ್ಯಕ್ರಮ ಏನಂದರೆ, ಭರತನಾಟ್ಯಂ ಎಲ್ಲ ಕಲ್ತಿರ್ತಾರಲ್ಲ ಗೈಸ್, ಅದಾದಮೇಲೆ ಎಲ್ಲ ಕಲಾವಿದರು ಇದು ಮಾಡ್ಕೊಳ್ಳೋ ಕಾರ್ಯಕ್ರಮ ಅಂತೆ. ಸೊ ಅದನ್ನು ಇವತ್ತು ಮಾಡ್ತಾ ಇದ್ದಾರೆ. ರಂಗ ನೃತ್ಯ ಪ್ರದರ್ಶನ ಅಲ್ವಾ, ಅದು ಮಾಡ್ತಾ ಇದ್ದಾರೆ ಗೈಸ್. ಎಲ್ಲರೂ ಮಾಡ್ತಾರೆ ಅಂತೆ ಅದಿಷ್ಟು ಕಲ್ತ ಮೇಲೆ ಭರತನಾಟ್ಯಂ ಒಳಗೆ. ಅದಕ್ಕೆ ಅವರು ಇವತ್ತು ಮಾಡ್ತಾ ಇದ್ದಾರೆ. ಇನ್ವಿಟೇಷನ್ ಕಾರ್ಡ್ ನೋಡಿ, ಚೆನ್ನಾಗಿದೆ. ನಮ್ಮ ಕಾಲೇಜಲ್ಲೇ ಇರೋದು ಫಂಕ್ಷನ್. ನಮ್ಮ ಕಾಲೇಜಿಗೆ ನಮ್ಮ ಶಿವರಾಜ್ ಅವರು ಅಡ್ಮಿಷನ್ ಮಾಡಿಸಿದ್ದಾರೆ, ಡಿಗ್ರಿ. ಇವರು ನಮಗೂ ಒಂದು 2 ವರ್ಷ ಸೀನಿಯರ್ ಇರ್ಬೇಕಾಗಿತ್ತು. ಏಜ್ ಎಲ್ಲ ಹೇಳ್ಬಾರ್ದಂಗೆ. ನಿನಗೆ 18 ವರ್ಷ ಅದು. ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದಾರೆ ಗೈಸ್. ಯಾವುದು BSc ಸೈನ್ಸ್ ಇಲ್ಲ ಗಾಯ್ಸ್, BA ಡೈಲಾಗ್ ಹೊಡ್ತೀನಿ ಕೇಳ್ರಿ. ಗೈಸ್, ನಮ್ಮ ಶಿವರಾಜ್ ಅವರು ಒಂದು ಡೈಲಾಗ್ ಹೊಡ್ತಾರೆ, ಕೇಳಿ. ಹೇಳಿದ್ರು, ಹಾಯ್ ಗಾಯ್ಸ್, ಏನ್ರಿ ವಿಚಾರ ಹೇಳ್ತೀನಿ ಕೇಳ್ರಿ ನಮ್ಮ ಸಮಾಚಾರ ಅಷ್ಟ.
ಕಂಟಪಟ್ಟು ಹಾಕಿದ್ದೆ ನೀವು ಇಲ್ಲಿ ಆಡಿಟೋರಿಯಂ ಕೂತ್ಕೊಂಡು ಹೇಳಿ ಇವಾಗ ಅಲ್ಲ ಮಾಡ್ತೇವೆ ಲಾಗ್ನಾಗ ಹೇಳ್ಬೇಕಂತ. ನಂತರ ಹೇಳ್ಬೇಕಂತ. ಥ್ಯಾಂಕ್ ಯು ಸೋ ಮಚ್. ನಾನು ಲಾಗಲ್ಲಿ ಹೇಳಿದ್ದಕ್ಕೆ ಇವರು ಲಾಗ್ ಸ್ಟಾರ್ಟ್ ಮಾಡ್ತಾರಂತೆ. ಎಲ್ರು ಸಪೋರ್ಟ್ ಮಾಡ್ರಿ ಪ್ಲೀಸ್. ನೀವು ಸ್ಟಾರ್ಟ್ ಮಾಡ್ರಿ ಸಾಕು. ಏನೋ ಒಂದು ವರ್ಷ ಇನ್ನೂ ಒಂದು ವರ್ಷ ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಇನ್ನೆಷ್ಟು ಕಾಲೇಜ್ ಸ್ಟಾರ್ಟ್ ಆಗತ್ತೆ. ಕಾಲೇಜ್ ಸ್ಟಾರ್ಟ್ ಆಗತ್ತೆ ಎಲ್ಲ ಫುಲ್. ಶಿವರಾಜ್ ಅವ್ರು ಸ್ಮಾರ್ಟ್ ಇದಾರ ಇಲ್ವಾ ಅಂತ ಕಮೆಂಟ್ ಹಾಕಿ ನೋಡಿ. ನೋಡಿ ಕಮೆಂಟ್ ಹಾಕಿ ಚೆನ್ನಾಗಿದಾರ ಇಲ್ವಾ ಅಂತ. ನಮ್ಮ ಮಾಸ್ಟರ್ನು ತೋರಿಸಿಲ್ಲ, ತೋರಿಸ್ತೀನಿ ವೇಟ್ ಮಾಡಿ. ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು ಬಂದಮೇಲೆ ಮಾತಾಡ್ಸೋಣ. ಅವ್ರಿಗೂ ನಮ್ಮ ಬ್ಲಾಗಲ್ಲಿ ಫಸ್ಟ್ ಟೈಮ್ ತೋರಿಸ್ದಂಗೆ ಆಗುತ್ತೆ, ಇಂಟ್ರಡ್ಯೂಸ್ ಮಾಡಿಸ್ದಂಗೆ ಆಗುತ್ತೆ. ಬರಲಿ ನಮ್ಮ ಮಾಸ್ಟ್ರು ಬಂದಮೇಲೆ ತೋರಿಸ್ತೀನಿ. ಮಾಸ್ಟರ್ ಹತ್ರ ನಾವು ಎಷ್ಟು ವರ್ಷ ಆಗ್ತಿದ್ದು? ಒಂದು 9-10 ವರ್ಷ. 10 ವರ್ಷ ಗೈಸ್. ಒಂದು ಮಿನಿಮಮ್ ಒಂದು 10 ವರ್ಷ ಅಂತೂ ಆಗಕ್ಕೆ ಬಂತು ಗೈಸ್. ನಾವು ನಮ್ಮ ಮಾಸ್ಟರ್ ಬಗ್ಗೆ ಒಂದು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳೋಣ ಅಂತ ಅಂದರೆ, ನಮ್ಮನ್ನೆಲ್ಲ ಒಂದು 10 ವರ್ಷದ ತನಕ ಜೊತೆಲೇ ಇಟ್ಕೊಂಡು ಡ್ಯಾನ್ಸ್ ಕಲಿಸಿ ಒಂಥರ ಚೇಂಜ್ ಆಗಿದೀವಿ ಅಂದರೆ ಅರ್ಧಕ್ಕರ್ಧ ಡ್ಯಾನ್ಸ್ ಕ್ಲಾಸಿಂದನೇ ಅಂತಲೇ ಹೇಳ್ಬೋದು. ಇನ್ನೊಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ವಲ್ಲ ನಾವು, ಡ್ಯಾನ್ಸ್ ಕಲಿಯೋಕ್ಕೆ ₹1 ಇಸ್ಕೊಂಡಿಲ್ಲ ಗೈಸ್ ಇದುವರೆಗೆ. ಆಗಿ ಒಂದು ಟೈಮ್ ಇಸ್ಕೊಂಡಿಲ್ಲ. ಬೇಜಾನ್ ಹೆಲ್ಪ್ ಮಾಡಿದ್ರು ಗೈಸ್ ಫೋನ್ ಮಾಡಿದಾಗೆಲ್ಲ. ನಮ್ಮ ಮಾಸ್ಟ್ರು ಅದಕ್ಕರ್ಧ ಡ್ಯಾನ್ಸ್ ಕ್ಲಾಸು. ಮತ್ತು ನಮ್ಮ ಮಾಸ್ಟ್ರೇ ಸ್ವಲ್ಪ ಚೇಂಜ್ ಆಗಿರೋದಂದ್ರೆ ಡ್ಯಾನ್ಸ್ ಕ್ಲಾಸಿಂದನೇ, ಅದು ನಮ್ಮ ಮಾಸ್ಟ್ರಿಂದನೇ. ಬರಲಿ ಅವ್ರನ್ನೂ ತೋರಿಸ್ತೀನಿ. ಅವಾಗೆಲ್ಲ ಎಷ್ಟೊಂದು ಜನ ಇದ್ವು ಗೈಸ್. ಒಂದು ಟೀಮ್ ಇತ್ತು ನಮ್ಮದು. ಮಿನಿಮಮ್ ಅಂದ್ರೆ ಒಂದು 15 ಜನ ಇದ್ದು ಗೈಸ್ ಒಂದು ಟೀಮು. ನಮ್ಮ ಟೀಮ್ ನೇಮು ರಾಕ್ ರೈಡರ್ಸ್ ಡ್ಯಾನ್ಸ್ ಸ್ಟುಡಿಯೋ ಅಂತ. ಅದಕ್ಕೆ ಮಾಸ್ಟ್ರೇ ನಮ್ಮ ಸತೀಶ್ ಮಾಸ್ಟ್ರು. ಒಂದು ಟೀಮ್ ಇತ್ತು ನಮ್ಮದು. ಮಸ್ತಾಗಿತ್ತು ಗೈಸು. ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಿದ್ವು ಅವಾಗ. ಅವೆಲ್ಲ ಮೆಮೊರೀಸ್ ಇನ್ನೂ ಇದೆ ಅದು ಮೈಂಡಲ್ಲಿ. ಬಟ್ ಅದನ್ನು ತೋರ್ಸೋಕ್ಕಾಗಲ್ಲ. ಮುಂದೆ ಯಾವಾಗಾದರೂ ಅಂಥ ಸಂದರ್ಭ ಬಂದರೆ ಎಲ್ರೂ ತೋರಿಸ್ತೀನಿ. ಹಾಗೇನೆ ಎಲ್ಲರೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ನಮ್ಮ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗ್ಬೋದಾ ಸದ್ಯದಲ್ಲಿ? ಇನ್ನೊಂದು 2 ತಿಂಗಳು ಆಗ್ಬೋದು ಗೈಸ್ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋದು. ನಮ್ಮ ಮಾಸ್ಟರ್ ಹೇಳಿದ್ರು ಕ್ಲಾಸ್ ಓಪನ್ ಮಾಡ್ಬೇಕಂತ. ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಅವಾಗ ನಾವು ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಫಂಕ್ಷನ್ ಅಟೆಂಡ್ ಮಾಡಿದ್ವಿ ನಾವು? ನಾವು ಎಷ್ಟು ಒಂದು 7-8 ವರ್ಷ ಫಂಕ್ಷನ್ ಮಾಡಿರೋದು. ಅದಾದ್ಮೇಲೆ ಕಾಲೇಜು ಅದೆಲ್ಲ ಬಂತು. ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಅವೆಲ್ಲ ಮೆಮೊರೀಸ್ ಅನ್ಕೊಳ್ಳಿ. ಅವಾಗ ನಾವು ಯಾವ ಥರ ಇದ್ವಿ. ಫುಲ್ ಚೇಂಜ್ ಆಗಿದ್ವಿ ಗೈಸ್ ಸ್ವಲ್ಪ ಡ್ಯಾನ್ಸ್ ಕ್ಲಾಸಿಗೆ ಹೋದಾಗ್ಲಿಂದ. ಇನ್ನೊಂದು ಭಾಳ ಜನ ಕೇಳ್ತಾ ಇದ್ರಿ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗಿಲ್ವಾ ಅಂತಂದು. ಇನ್ನೊಂದು ಸದ್ಯದಲ್ಲೇ ಇನ್ನೊಂದು 2-3 ತಿಂಗಳ ಓಪನ್ ಆಗುತ್ತೆ, ವೇಟ್ ಮಾಡಿ. ದಸರಾ ಉತ್ಸವದಾಗ ನವರಾತ್ರಿ ಬರ್ತಾವಲ್ಲ ಗೈಸ್ 9 ದಿನ. ಆ 9 ದಿನ ಫಂಕ್ಷನ್ ಮಾಡ್ಬೇಕಾಗಿತ್ತು, ಡ್ಯಾನ್ಸ್ ಮಾಡ್ಬೇಕಾಗಿತ್ತು. ಅದಕ್ಕೆ ನಾವು ಇಲ್ಲಿಂದ ನಮ್ಮೂರಿಂದ ಹೋಗಿದ್ವಿ. ಯಾರ ಹತ್ರ ಅಂದರೆ ಇಲ್ಲಿದ್ದಾರೆ ನೋಡಿ, ಇವರು ನಾಗರಾಜ್ ಮಾಸ್ಟರ್ ಅಂತ. ಇವರು ಅವ್ರ ಸ್ಟೂಡೆಂಟ್ ಚೇತನಣ್ಣ ಅಂತ. ಇವರು ಒಂದು ಪ್ರೋಗ್ರಾಮ್ ಮಾಡ್ತಾರೆ ಗೈಸ್ 9 ದಿನ. 9 ಫಂಕ್ಷನ್ ಮಾಡಬೇಕು. ಅದು 9 ಹಳ್ಳಿಗೆ ಹೋಗಿ ಮಾಡಬೇಕು. ಅದು ನಾವು ಇಲ್ಲಿದ್ದ ಒಂದು 4 ಜನ ಹೋಗಿದ್ವಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ 9 ದಿನ. ಏನ್ರು ಫಸ್ಟ್ನೇ ದಿವಸ ಹೆಂಗೆ ಅನ್ಸಿತ್ತು? ಒಂದು 3-4 ದಿನ ಆಮೇಲೆ ಪೂರ್ತಿ ಎಂಜಾಯ್ ಅಂತ ಮೆಮೊರಿ. ಮತ್ತೆ ಇವಾಗ ನಾವು ರೀಕ್ರಿಯೇಷನ್ ಮಾಡಕ್ ಹೋಗಕ್ಕೂ ಆಗಲ್ಲ, ಬರೋದು ಇಲ್ಲಿ. ಈಗ ನಾವು ರೀಕ್ರಿಯೇಟ್ ಮಾಡಕ್ ಹೋದ್ರು. ಹೌದೌದು ಮೆಮೊರೀಸ್ ಗೈಸ್. ಒಂದು 3-4 ದಿನ ಕಷ್ಟ ಆಗಿತ್ತು. ನಾನು ಇವನು ಹೋಗೋದು, ಹೊರಗಡೆ ನಿಂದ್ರದು, ಯೋಚನೆ ಮಾಡೋದು ಊರಿಗೆ ನಮ್ಮೂರಿಗೆ ಅಂತ. ಆಮೇಲೆ ಕಡೆ ಇದು ಮುಗಿದ್ ಬಿಟ್ಲೆ ಇಷ್ಟ ಕಡೆ ಮುಗಿದ್ ಬಿಡ್ತೇನೆ ಅನ್ನಂಗ್ ಸೇರಿ. ಒಂದು 3-4 ದಿನ ಬಹಳ ಕಷ್ಟ ಆಯ್ತು ಗೈಸ್. ಒಳ್ಳೆ ಯಾಕೆ ಹೇಳ್ಬೇಕು, ಬಹಳ ಕಷ್ಟ ಆಯ್ತು. 5ನೇ ದಿವಸ ಆ ಥರ ಬಂದ್ವಲ್ಲ, ಅವಾಗ ನೋಡಿ ನಾವು ಫಂಕ್ಷನ್ ಮುಗಿಸೋದು ಗೊತ್ತೇ ಆಗ್ತಿದ್ದಲ್ಲ. ಅಷ್ಟು ಬೇಗ ಮುಗಿಸ್ಬಿಡ್ತಿದ್ವಿ. ಮುಗಿಸೋದು ಮತ್ತೆ ಬಸ್ ಒಳಗಡೆ ಬರೋಕಾರ ಎಂಜಾಯ್ ಮಾಡೋದು ಅದೆಲ್ಲ ಬೆಸ್ಟ್ ಇತ್ತು ಗೈಸ್. ಅವಾಗ ನಾವು ಹೋಗಿದ್ವಲ್ಲ ಡ್ಯಾನ್ಸ್ ಮಾಡೋಕ್ಕೆ. ಅಲ್ಲಿ ಮಂಜು ಸರ್ ಅಂತ ಮತ್ತೆ ಅವಿನಾಶ್ ಅಣ್ಣ ಅಂತ, ಅವರೆಲ್ಲ ಬೆಸ್ಟ್ ಬಾಂಡಿಂಗ್ ಅನ್ಕೊಳ್ಳಿ. ಇವಾಗ ಎಲ್ಲಾದ್ರೂ ಗೊತ್ತೇನೋ, ಅವರು ಬೇರೆ ಬೇರೆ ಕಂಟ್ರಿ ಹೊಂಟಾರ. ಈಗ ಅವರು ಒಳ್ಳೆ ಆರ್ಟಿಸ್ಟ್ ಗೈಸ್. ಅವಿನಾಶ್ ಅಣ್ಣ ಮತ್ತೆ ಮಂಜು ಸರ್ ಅಂತ. ಮಂಜು ಸರ್ ಯಕ್ಷಗಾನ ವೇಷ ಧರಿಸ್ತಿದ್ರು, ಅವಿನಾಶ್ ಅಣ್ಣ ವೀರಗಾಸೆ ವೇಷ ಧರಿಸ್ತಿದ್ರು. ಒಳ್ಳೆ ಆರ್ಟಿಸ್ಟ್ ಅನ್ಕೊಳ್ಳಿ. ಸೌಮ್ಯ ಮೇಡಮ್ ಅಂತ ಇದ್ರು, ಅವರು ಭರತನಾಟ್ಯಂ.
ನಾಗರಾಜ್ ಮಾಸ್ಟ್ರು ಇವರೇ ಎಲ್ಲ, ನಾಗರಾಜ್ ಮಾಸ್ಟ್ರು ಹೆಡ್ ಎಲ್ಲ. ಅದಕ್ಕೆ ಒಂಥರ ಚೆನ್ನಾಗಿತ್ತು ಅನ್ಕೊಳ್ಳಿ. ಒಂದು 9 ದಿವಸ ಫುಲ್ ಎಂಜಾಯ್ ಮಾಡಿದ್ವಿ. 10ನೇ ದಿವಸ ಬರ್ತಾ ನೋಡ್ಬೇಕು ಎಲ್ಲರೂ ಫುಲ್ ಬೇಜಾರಲ್ಲಿ ಬಂದ್ವಿ ಗೈಸ್. ಆ ಊರಿಂದ ಇಲ್ಲೇ ಪಕ್ಕದ ಊರಲ್ಲೇ ನಾವು 9 ದಿನ 9 ಫಂಕ್ಷನ್ ಮಾಡಿದ್ದು. ನಮ್ಮ ಮಾಸ್ಟರ್ ಬರ್ತಾ ಇದ್ದಾರೆ ನೋಡಿ, ಒಂದು ಹಾಯ್ ಹೇಳಿಸ್ತೀನಿ. ಇವರೇ ನಮ್ಮ ಮಾಸ್ಟರ್. ಹಾಯ್ ಮಾಸ್ಟರ್. ಫುಲ್ಲೆಲ್ಲ ರೆಡಿ ಆಗಿ ಬಂದಿದ್ದಾರೆ ಗೈಸ್. ನಮ್ಮ ಮಾಸ್ಟರ್ ನಮಗೂ ನಕ್ಕರೆ ಡೈಲಿ ಜಾಲಿ, ಅತ್ತರೆ ಲೈಫೇ ಖಾಲಿ, ನಿನ್ನದೇ ಈ ಸಮಯ ಖುಷಿಗೆ ಇಲ್ಲ ಕಂದಾಯ. ಎಲ್ಲ ಮಸ್ತಾಗಿ ರೆಡಿ ಆಗಿದ್ರು ಗೈಸ್. ಔಟ್ಫಿಟ್ ಮಾತ್ರ ಸೈಕ್ ಅನ್ಕೊಳ್ಳಿ, ಎಲ್ಲ ಫಾರ್ಮಲ್ಸ್. ನಮ್ಮ ಮಾಸ್ಟರ್ ನಾವು ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡಾಯ್ತು. ಇವಾಗ ಮನೆಗೆ ಹೋಗ್ತಾ ಇದೀವಿ. ಊಟ ಗೀಟ ಮಾಡ್ಕೊಂಡಾಯ್ತು, ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದೀವಿ ಮನೆಗೆ. ಬನ್ನಿ ಹೋಗೋಣ, ಬಾಗೊಂಬ. ನಮ್ಮ ಮಾಸ್ಟರ್ ನೋಡಿ, ಎಲ್ಲರೂ ಮನೆಗೆ ಹೋದ್ರು. ಅವರಿಗೆಲ್ಲ ಬಾಯ್ ಹೇಳ್ಕೊಂಡು ಸೀದಾ ಮನೆಗೆ ಬಂದೆ. ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಸಿಕ್ಕಿದ್ದು. ನಾವು, ಶಿವರಾಜ್ ಬ್ರೋ, ಅರ್ಜುನ್ ಬ್ರೋ, ಮತ್ತೆ ನಮ್ಮ ಸತೀಶ್ ಮಾಸ್ಟರ್ ಎಲ್ಲ ಸಿಕ್ಕಿದ್ದು. ನಾಗರಾಜ್ ಮಾಸ್ಟರ್ ಆಗಲಿ, ನಮ್ಮ ಮಾಸ್ಟರ್ ಆಗಲಿ, ನಾವೆಲ್ಲ ಒಂದೇ ಕಡೆಗೆ ಸಿಕ್ಕಿದ್ದು ಫಸ್ಟ್ ಟೈಮು. ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಆಲ್ಸೋ ಬಾಯ್.